21 ವರ್ಷ ಆಗೋಯ್ತು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಬಟ್ ನಿನ್ನೆ ಮೊನ್ನೆ ಅಷ್ಟೇ ಶೂಟ್ ಮಾಡ್ದಂಗಿದೆ. ಈಗಲೂ ಜ್ಞಾಪಕ ಇದೆ ಕೆಲವೆಲ್ಲ ವಿಷಯಗಳು. ಫಸ್ಟ್ ಅದಕ್ಕೆ ಕಾಲ್ ಬಂದು ಮಹೇಶ್ ಬಾಬು ಡೈರೆಕ್ಟರ್ ಫೋನ್ ಮಾಡಿದ್ರು. ಆಕಾಶ್ ನನಗೆ ಇನ್ನೊಂದಕ್ಕೆ ಏನಕ್ಕೆ ಮುಖ್ಯ ಅಂತಂದ್ರೆ, ಆಕಾಶ್ನಲ್ಲಿ ಆಕ್ಟ್ ಮಾಡಿದ್ದಕ್ಕೆ ನನಗೆ ಆಕ್ಚುಲಿ ತೆಲುಗಿನ ಹ್ಯಾಪಿ ಸಿಕ್ತು. ವಜ್ರೇಶ್ವರಿ ಸಿನಿಮಾ ಮಾಡ್ತಾರೆ ಅಂತಂದ್ರೆ, ವಜ್ರೇಶ್ವರಿ ಕ್ವಾಲಿಟಿಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಂಥ ಒಂದು ಸಂಸ್ಥೆ. ಅವರ ಕಂಟೆಂಟ್ಗೆ, ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಮಾಡ್ತಿದ್ದ ಸಿನಿಮಾಗಳು ಎಲ್ಲವೂ ಜನಗಳು ತೀರಾ ಹತ್ತಿರವಾದಂಥ ಸಿನಿಮಾಗಳು. ಹಾಗಾಗಿ ಎಲ್ಲ ಚಿತ್ರರಂಗದವರು, ಅಂದ್ರೆ ಎಲ್ಲ ಸ್ಥಳೀಯ ಚಿತ್ರರಂಗದವರು, ಈವನ್ ಹಿಂದಿಯವರು ಸಹ ವಜ್ರೇಶ್ವರಿ ಸಿನಿಮಾ ಮಾಡ್ತಾರೆ ಅಂದ್ರೆ ಅದನ್ನ ನೋಡ್ತಾರೆ, ತುಂಬಾ ಗಮನ ಇಟ್ಟು ನೋಡ್ತಾರೆ, ಕಾಯ್ತಾ ಇರ್ತಾರೆ ಆ ಥರ ಸಿನಿಮಾಗಳಿಗೆ. ಸೊ ಹಾಗೆ ತೆಲುಗಿನಲ್ಲೂ ನನ್ನನ್ನು ಗಮನಿಸಿ ನನಗೊಂದು ಆಪರ್ಚುನಿಟಿ ಆಯಿತು. ಒಳಗಡೆ ಪೂಜೆ ನಡೀತಾ ಇತ್ತು, ನಾನು ಹೊರಗಡೆ ನಿಂತ್ಕೊಂಡಿದ್ದೆ ನನ್ನ ಪಡೆಗೆ. ನಾನು ಫಸ್ಟ್ ಅಣ್ಣ ಈಚೆ ಬಂದ ತಕ್ಷಣ ನಾನು ಅಲ್ಲೇ ಪಕ್ಕದಲ್ಲಿ ಬಾಗಿಲು ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ನಾನು ನೋಡಿದ್ರು, ಸ್ಮೈಲ್ ಮಾಡಿದ್ರು, ನಾನು ಸ್ಮೈಲ್ ಮಾಡಿದೆ, ನಮಸ್ಕಾರ ಸರ್ ಅಂತಂದೆ. ಅವರು ಹಾಗೆ ಎಲ್ಲ ಸುತ್ತಲ ನೋಡಿ, ಈ ಮರ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಂದ್ರು. ನಿಜವಾಗ್ಲೂ ಅವರಲ್ಲಿದ್ದ ಮುಗ್ಧತೆ ನನಗೆ ಇವಾಗ್ಲೂ ಕಣ್ಣು ಕಡ್ದ ಹಾಗಿದೆ. ಅಷ್ಟು ನಿಜವಾದ ಪ್ರಾಮಾಣಿಕತೆ, ನಿಜವಾದ ಮುಗ್ಧತೆ ಅವರಲ್ಲಿತ್ತು. ಅದು ನಿಜವಾಗ್ಲೂ ಸಖತ್ ಮೆಮೊರೇಬಲ್ ಘಟನೆ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಅಣ್ಣವ್ರನ್ನ ಮಾತಾಡ್ಸಿದ್ದು.